ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇಷ್ಟು ದಿನ ಬರೀ ಧ್ವನಿ ಮಾತ್ರ ಕೇಳಿಸ್ಕೊತಾ ಇದ್ರಿ. ಇನ್ನು ಮುಂದೆ ನಾನೇ ನಿಮ್ಮ ಮುಂದೆ ಬಂದು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶ್ನಲ್ ಕಂಟೆಂಟ್ಸ್, ಸ್ಟೋರೀಸ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಕುರಿತಾದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇತ್ತೀಚೆಗೆ ನಾನು ಬುಕ್ ರಿವ್ಯೂಗಳನ್ನ ಕೂಡ ಮಾಡ್ತಾಯಿದ್ದೀನಿ ಆ್ಯಂಡ್ ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮಗೇನಾದರೂ ಐಡಿಯಾಸ್ ಇದ್ದರೆ ಈ ವಿಚಾರದ ಮೇಲೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ನಿಮಗೆ ಟಾಪಿಕ್ಗಳು ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಯಾವ ವಿಷಯದ ಮೇಲೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸಾಕಷ್ಟು ಸೆಲ್ಫ್ ಹೆಲ್ಪ್ ಬುಕ್ಗಳನ್ನ ಓದಿದ್ದೀನಿ ಆ್ಯಂಡ್ ಓದ್ತಾ ಇರ್ತೀನಿ ಕೂಡ. ಸೊ ನಾನಿವತ್ತು ದಿ ಬೆಸ್ಟ್ ಸೆಲ್ಫ್ ಹೆಲ್ಪ್ ಬುಕ್ ಬಗ್ಗೆ ಹೇಳೋಣ ಅಂದ್ಕೊಂಡೆ. ಅದು ಬೇರೆ ಯಾವುದೂ ಅಲ್ಲ, ಅದು ಭಗವದ್ಗೀತೆ ಬಗ್ಗೆ. ಸೊ ಭಗವದ್ಗೀತೆನ ನಾನು ನನ್ನ ಟಫೆಸ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಓದೋಕ್ಕೆ ಶುರು ಮಾಡಿದ್ದು. ನನಗೆ ಈಗಲೂ ಏನಾದರೂ ಮನಸ್ಸಿಗೆ ಬೇಜಾರಾದರೆ, ಸ್ಟಕ್ ಆಗಿದ್ದೀನಿ, ದಾರಿ ತೋಚ್ತಾ ಇಲ್ಲ ಅಂತ ಅನಿಸಿದ್ರೆ ನಾನು ಭಗವದ್ಗೀತೆನ ಓದ್ತೀನಿ. ಸೊ ಪ್ರತಿಯೊಂದು ಬುಕ್ನ ರಿವ್ಯೂ ಮಾಡಿದಾಗಲೂ ನಾನು ರಿವ್ಯೂ ಕೊನೆಗೆ ಈ ಬುಕ್ನ ಓದಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಇವತ್ತು ಏನು ಹೇಳ್ತೀನಿ ಅಂದರೆ, ನೀವು ಬೇರೆ ಪುಸ್ತಕಗಳನ್ನ ಓದಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಭಗವದ್ಗೀತೆ ಬುಕ್ನ ಓದೋಕ್ಕೆ ಶುರು ಮಾಡಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಓದ್ತಾ ಓದ್ತಾ ನಿಮಗೆ ಖಂಡಿತವಾಗ್ಲೂ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆ್ಯಂಡ್ ಈ ಬುಕ್ಕಲ್ಲಿ ಲೈಫ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಅಥವಾ ಅಬ್ಸ್ಟ್ಯಾಕಲ್ಸ್ ಅಂತ ಏನು ಹೇಳ್ತೀವಿ ಎಲ್ಲದಕ್ಕೂ ಪರಿಹಾರ ಇದೆ. ಬುಕ್ ಓದೋ ಮನುಷ್ಯತೆಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿರಬೇಕು ಅಷ್ಟೇ. ಸೊ ಭಗವದ್ಗೀತೆನ ಬರೀ ದೇವರ ಮನೆಯಲ್ಲಿ ಇಡೋದು ಮಾತ್ರ ಅಲ್ಲ, ತೆಗೆದು ಓದೋಕ್ಕೆ ಶುರು ಮಾಡಿದ ಕೂಡಲೇ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಆಗುತ್ತೆ, ಇದರಲ್ಲಿ ಇರೋದೆಲ್ಲನೂ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಲ್ಲ. ಇಟ್ ಟೇಕ್ ಸಮ್ ಟೈಮ್. ಓದ್ತಾ ಓದ್ತಾ ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ ಆ್ಯಂಡ್ ನಿಮಗೆ ಖಂಡಿತವಾಗ್ಲೂ ಪೀಸ್ ಆಫ್ ಮೈಂಡ್ ಅಂತೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲದಾಗೆ ನೀವು ಶ್ರೀಕೃಷ್ಣಂಗೆ ತುಂಬ ಹತ್ತಿರ ಆಗ್ತಾ ಹೋಗ್ತೀರಾ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನನಗೆ ಯಾವಾಗಲಾದರೂ ಬೇಜಾರಾದಾಗ ಏನು ಗೊತ್ತಾಗ್ತಿಲ್ಲ, ಏನು ಮಾಡಲಿ ಮುಂದೆ ಅಂತ ಅನಿಸಿದಾಗ, ಕಂಪ್ಲೀಟ್ಲಿ ಲಾಸ್ಟ್ ಅನ್ನೋ ಫೀಲ್ ಬಂದಾಗ ನಾನು ಭಗವದ್ಗೀತೆನ ಓದ್ತೀನಿ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ಡೈಲಿ ಭಗವದ್ಗೀತೆ ಓದೋಕ್ಕೆ ಆಗಿಲ್ಲ ಅಂದರೂ ಕೂಡ ಯಾವಾಗಲಾದರೂ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾದಾಗ, ಮುಂದೆ ಏನು ಅನ್ನೋ ಕ್ವೆಶನ್ ಅರೈಸ್ ಆದಾಗ ಪುಸ್ತಕ ತೆಗೆದು ಓದಿ, ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗುತ್ತೆ. ನನ್ನ ಪ್ರಕಾರ ದಿ ಬೆಸ್ಟ್ ಥೆರಪಿ ಅಂದರೆ ಅದು ಭಗವದ್ಗೀತೆ ಆ್ಯಂಡ್ ದಿ ಬೆಸ್ಟ್ ಥೆರಪಿಸ್ಟ್ ಅಂದರೆ ಅದು ಶ್ರೀಕೃಷ್ಣ ಅಂದರೆ ತಪ್ಪಾಗಲ್ಲ. ಸೊ ನಾನು ರೀಸೆಂಟಾಗಿ ಓದೋಕ್ಕೆ ಶುರು ಮಾಡಿದ್ದು, ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಹಾಗೆ ಬುಕ್ ಓದೋ ಅಭ್ಯಾಸ ತುಂಬ ಒಳ್ಳೆಯದು. ಈಗ ಈ ಬುಕ್ ಬಗ್ಗೆ ಕಂಟೆಂಟ್ ಮಾಡಿದ್ರೆ ಕೆಲವ್ರು ಹೇಳ್ತಾರೆ, ಈಗ ಯಾರು ಬುಕ್ ಓದ್ತಾರೆ, ಬುಕ್ಕೆಲ್ಲ ಯಾರು ಓದ್ತಾರೆ, ಬೋರ್ ಆಗುತ್ತೆ, ಬೇರೆ ಏನಾದರೂ ಕಂಟೆಂಟ್ ಇದ್ದರೆ ಮಾಡು ಅಂತಲ್ಲ. ಬಟ್ ಬುಕ್ ಓದೋ ಅಭ್ಯಾಸ ಎಷ್ಟು ಒಳ್ಳೆಯದು ಅಂದರೆ, ನೀವು ಒಂದ್ಸಲ ಬುಕ್ ಓದೋಕ್ಕೆ ಶುರು ಮಾಡಿದರೆ ಆಮೇಲೆ ಹಿಂದೆ ಹೋಗೋ ಮಾತೇ ಇಲ್ಲ. ಸೊ ಎಷ್ಟೋ ಸಮಯನ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ನ ಸ್ಕ್ರೋಲ್ ಮಾಡೋದ್ರಲ್ಲೇ ಕಳೆದುಬಿಡ್ತೀವಿ. ಸೊ ಅದರಲ್ಲಿ ಒಂದಿಷ್ಟು ಸಮಯ ಮಿಕ್ಕಿದರೆ ಬುಕ್ ಓದೋ ಅಭ್ಯಾಸನ ಮಾಡ್ಕೊಳ್ಳಿ. ಬುಕ್ ಓದೋ ಅಭ್ಯಾಸ ಎಷ್ಟು ಒಳ್ಳೆಯದಿದೆ ಅಂತ ಶುರು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ.